ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ಏನಂದ್ರೆ ನಾನು ಜನವರಿ 1ನೇ ತಾರೀಕಿಗೆ ಹೊಸ ವರ್ಷಕ್ಕೆ ಮಾಡಿದ್ದ ಹಬ್ಬದ ಊಟದ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಬೇರೇನು ಇದು ಸ್ಪೆಷಲಾಗಿ ಏನೂ ತೋರಿಸ್ತಿಲ್ಲ, ಅದು ಸುಮ್ಮನೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಹೊಸ ವರ್ಷಕ್ಕೆ ನಾನು ಒಬ್ಬಟ್ಟು ಮಾಡಿದ್ದೆ. ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಕೊಂಡಾದಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಅಷ್ಟೊಂದು ಪುರ್ಸತ್ತಿಲ್ಲ, ಹಂಗಾಗಿ ನಾನು ಇದನ್ನು ಸುಮ್ಮನೆ ಹಂಗೆ ಮಾಡಿ ತೋರಿಸ್ತಿದ್ದೀನಿ. ಏನೇನು ಮಾಡ್ತಿದ್ದೀನಿ ಅಂತ, ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಿಲ್ಲ. ಇದಾದಮೇಲೆ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡು ಬೆಲ್ಲ ಹಾಕಿ ತಿರುಗಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಮತ್ತು ಇವಾಗ ನಾನು ಗೀ ರೈಸ್ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವು ಮತ್ತು ತರಕಾರಿ ವೆಜಿಟೇಬಲ್ ಗ್ರೇವಿ ಮಾಡ್ತಾಯಿದ್ದೀನಿ. ನೋಡಿ, ಪಲಾವ್ ಮಾಡೋದಕ್ಕೆ ಮೊದಲಿಗೆ ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಮತ್ತು ನಾನು ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಬಿಡ್ತಾಯಿದ್ದೀನಿ. ಪಾಯಸ ಮಾಡಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟಿಗೆ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟು ಇವಾಗ ಈರುಳ್ಳಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಹಾಕೊಂಡು ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನೋಡಿ, ಈ ಥರ ಡಬ್ಬಗಳಲ್ಲಿ ಹಾಕಿಟ್ಬಿಟ್ರೆ ಕೊತ್ತಂಬರಿ, ಕರಿಬೇವು, ತರಕಾರಿಗಳನ್ನೆಲ್ಲ ಈ ಥರ ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಇದರಲ್ಲಿ ಫಿಲ್ಟರ್ ಥರ ಒಂದು ಕೆಳಗಡೆ ಒಂದು ಇದಿರುತ್ತೆ, ಮ್ಯಾಟ್ ಥರ ಇರುತ್ತೆ. ಅದರಲ್ಲಿ ನೀರೆಲ್ಲ ಕೆಳಗಡೆಗೆ ಹೋಗ್ಬಿಡುತ್ತೆ ಮತ್ತು ನಮಗಿದಾಗಿರುತ್ತೆ. ನೋಡಿ, ಈ ಥರ ಇಟ್ಟು ಫ್ರೆಶ್ ಆಗಿರುತ್ತೆ. ಒಂದು ವಾರ ಆದ್ರೂ ನಮಗೆ ಫ್ರೆಶ್ ಆಗೇ ಇರುತ್ತೆ. ನೀವು ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಬುಕ್ ಮಾಡಿ ತಗೊಳ್ಳೋಂಗಿದ್ರೆ ತಗೊಳ್ರಿ, ಮಾಡಿರಿ. ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವೀಡಿಯೋನು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಅವಾಗ ನೋಡ್ಬೋದಾಗುತ್ತೆ. ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿದಾಗ ನಾವೇನು ವೀಡಿಯೋ ಮಾಡಿರ್ತೀವಿ, ಏನು ಹಾಕಿರ್ತೀವಿ ಅನ್ನೋದು ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಆಗ ನಮಗೂ ಪೂರ್ತಿ ವೀಡಿಯೋ ನೋಡಿದಾಗ ನಮಗೂ ಯೂಸ್ಫುಲ್ ಆಗುತ್ತೆ ಮತ್ತು ಉತ್ಸಾಹ ಬರುತ್ತೆ ವೀಡಿಯೋ ಮಾಡಬೇಕು ಅಂಥೇಳಿ. ಮತ್ತು ನೋಡಿ, ಇವಾಗ ನಮ್ಮದಿನ್ನ 3 ಚಾನಲ್ ಇದೆ. ಇದ್ರ ಜೊತೆಗೆ ಇಂದ್ರಾ ವ್ಲಾಗ್ಸ್ ಒಂದು, ಇಂದ್ರ ಮನೆ ಅಡುಗೆ ಒಂದು, ಮತ್ತು ಸೂಸನ್ ದೇವರ ವಾಕ್ಯಗಳು ಅಂತೇಳ್ಬಿಟ್ಟು ದೇವರ ವಾಕ್ಯಗಳನ್ನು ಮತ್ತು ಸಾಕ್ಷಿನ ಮತ್ತು ದೇವರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ನಾನು ಇದನ್ನು ಚಾನಲ್ ಓಪನ್ ಮಾಡಿದ್ದೀನಿ. ಅದಕ್ಕೂ ಕೂಡ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಂದ್ರ ಮನೆ ಅಡುಗೆಯಲ್ಲಿ 1700 ಸಬ್ಸ್ಕ್ರೈಬರ್ಸ್ ಇದ್ರಿ. ಆ ಸಬ್ಸ್ಕ್ರೈಬರ್ಸನ್ನು ನಾನು ಕಾರಣಾಂತರಗಳಿಂದ ಏನೋ ಮಾಡೋದಕ್ಕೋಗಿ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ಹೊಸ ಚಾನಲ್ ಮತ್ತೆ ಓಪನ್ ಮಾಡಿದ್ದೀನಿ. ಅದಕ್ಕೂ ಕೂಡ ನಿಮ್ಮ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿ, ಆ ಕಡೆ ಕುರ್ಮಾ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಮಾಡ್ಕೊಂಬಿಡ್ತಾಯಿದ್ದೀನಿ. ಕುರ್ಮಾಗೂ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡು ಕುರ್ಮಾ ಕೂಡ ಆಗೋಗುತ್ತೆ. ಆ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡು ರೆಡಿ ಮಾಡಿ. ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಮಾಡ್ತಿದ್ದೀನಿ. ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ, ಹಾಗಾಗಿ ಇವಾಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿವಾಗ ಸ್ವಲ್ಪ ಮನೆ ಮಟ್ಟಕ್ಕಾದರೂ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇಬ್ಬರಿಗೆ ಊಟ ಕೊಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿ, ಇವಾಗ ಆಗ್ತಾಯಿದೆ. ಮತ್ತು ನೋಡಿ, ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ನೆಂಟರಿಗೆಲ್ಲ ಶೇರ್ ಮಾಡಿ. ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇನ್ನೂ ಅನೇಕ ಜನಗಳಿಗೆ ವಿಡಿಯೋ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಚೆನ್ನಾಗಿಲ್ಲ ಅಂತಂದರು, ನಮ್ದು ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವೇನಾದರೂ ಇನ್ನೂ ಸರಿ ಮಾಡಬೇಕಂದ್ರೆ ಸರಿ ಮಾಡ್ಕೊಳ್ತೀವಿ. ನೋಡಿ, ಪಲಾವ್ಗೆ ಎಲ್ಲ ರೆಡಿಯಾಗಿದೆ. ಪಲಾವ್ ರೆಡಿ ಆಗ್ತಿದೆ. ನೋಡಿ, ನಾನು ಪನ್ನೀರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಜೊತೆಗೂ ಪನ್ನೀರ್ ಹಾಕ್ಬಿಟ್ಟು, ಪನ್ನೀರು 2 ಪ್ಯಾಕೆಟ್ ಇತ್ತು ಮನೇಲಿ, ಹಾಗಾಗಿ 2 ಹಾಕ್ಬಿಟ್ಟು ಪಲಾವ್ಗೆ ಮತ್ತು ಗ್ರೇವಿಗೆ, ಕುರ್ಮಾಗೆ 2ಕ್ಕೂ ಪನ್ನೀರ್ ಕಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಪನ್ನೀರ್ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ನಾನು ಫ್ರೈ ಮಾಡಿ ಹಾಕ್ತಿಲ್ಲ, ಹಂಗೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪನ್ನೀರು ಲಾಸ್ಟಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿತ್ತಲ್ಲ, ಸ್ವಲ್ಪ ಇದಾಗಬೇಕು ಅಂತೇಳ್ಬಿಟ್ಟು ಪನ್ನೀರನ್ನು ಎತ್ತಿಟ್ಟಿದ್ದೆ. ಇವಾಗ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಮೊದಲಲ್ಲೇ ಹಾಕ್ಬಿಟ್ಟು ನಾವು ತಿರುಗಿಸ್ಬಿಟ್ರೆ ಎಲ್ಲ ಪುಡಿ ಆಗಿಬಿಡುತ್ತೆ. ಹಾಗಾಗಿ ನಾನು ಪನ್ನೀರನ್ನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಉಪ್ಪು ಕೂಡ ಹಾಕ್ಕೊಂಡು 2ರಲ್ಲೂ ಮಾಡ್ತಿದ್ದೀನಿ. ಹಾಗಾಗಿ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಉಪ್ಪು ಒಂದು ಸರಿ ಹಾಕಿದಾಗ 2ನೇ ಸರಿ ಮತ್ತೆ ಹಾಕಿಬಿಟ್ರೆ ಕಷ್ಟ ಆಗಿಬಿಡುತ್ತಲ್ಲ. ಹಾಗಾಗಿ ನನಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಇದೆ.
ಮೈಗ್ರೇನ್ ಇರೋದ್ರಿಂದ ಸ್ವಲ್ಪ ಮರೆವಿದೆ, ಹಂಗಾಗಿ ನನಗೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಪಲಾವ್ಗೆ ತರಕಾರಿ ಎಲ್ಲ ಬೆಂದಿದೆ. ತರಕಾರಿ ಎಲ್ಲ ಬೆಂದಾದ್ಮೇಲೆ ನೋಡಿ ನೀರು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನಾನು 1 kg ಅಕ್ಕಿ ಹಾಕ್ತಾಯಿದ್ದೀನಿ. 1 kg ಅಕ್ಕಿ ಹಾಕಿ ಮನೆಯವ್ರಿಗೂ ಮಾಡ್ತಾಯಿದ್ದೀನಿ. ಮನೆಯವ್ರಿಗೂ ಮಾಡಿ ಒಂದು ಇಬ್ಬರಿಗೆ ಮಾತ್ರ ಊಟ ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಇದು ಕೆಟಲು, ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಕೆಟಲ್ ತಗೊಂಡಿದ್ದೆ. ಅದನ್ನು ಇದು 2ನೇ ಸರಿ ಯೂಸ್ ಮಾಡ್ತಾಯಿದ್ದೀನಿ. ಕೆಟಲಲ್ಲಿ ತರಕಾರಿ ಬೇಯಿಸ್ಕೊಂಡಿದ್ದೆ. ತೆಂಗಿನಕಾಯಿ, ಗಸಗಸೆ, ಕಡಲೆಪಪ್ಪು ಎಲ್ಲನೂ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ತಾಯಿದ್ದೀನಿ. ತರಕಾರಿ ಕುರ್ಮ ಮಾಡೋದು ಇನ್ನೊಂದು ಸರಿ ನಾನು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನಾನು ಇವಾಗಿನ ಏನು ಹಾಕಿದೆ ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ, ಏನೇನು ಹಾಕೋದು ಕಾಣಿಸ್ತೀವಿ ಅದನ್ನು ತೋರಿಸ್ತಿದ್ದೀನಿ. ಮತ್ತು ಹಾಕಿದ್ದಾದಮೇಲೆ ನೋಡಿ ಇವಾಗೆಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ಹಂಗೆ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಚರ್ಚ್ಗೆ ಹೋಗಿ ಬಂದೆಲ್ಲ ನಿದ್ದೆ ಮಾಡ್ತಿದ್ದಾರೆ. ನೈಟು 3 ಗಂಟೆ ಆಗೋಗಿತ್ತು ನಾವು ಚರ್ಚ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ. ಹಂಗಾಗಿ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಎಬ್ಬರಿಸೋದು ಬೇಡ ಅಂತ ಹೇಳ್ಬಿಟ್ಟು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಪನ್ನೀರನ್ನೈತೆ ಗ್ರೇವಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ಗೆ ಹಾಕಿದ್ದೀನಿ, ಇದಕ್ಕೆ ಗ್ರೇವಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಿಚನ್ ನೋಡಿ ಹೆಂಗೆ ಹಾಕಿ ಇಟ್ಟಿದ್ದೀನಿ ಅಂತೇಳಿ. ಎಲ್ಲ ಅಡುಗೆ ಆದಮೇಲೆ ಕ್ಲೀನ್ ಮಾಡ್ಕೊಬೇಕು. ಬೆಳಗ್ಗೆ ಎದ್ದಾಗ ಒಂದು ಸರಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಮತ್ತು ಎಲ್ಲ ಅಡುಗೆ ಮುಗಿದ್ಮೇಲೆ ಒಂದು ಸರಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಒಂದು ಸರಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸರಿಯಾಗಿಬಿಡುತ್ತೆ ಅಂತೇಳಿ. ಅಡುಗೆ ಎಲ್ಲ ಆದಮೇಲೆ ಒಂದು ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿಯಾಗಿಬಿಡುತ್ತೆ. ಆಗ ಅಡುಗೆ ಮಾಡುವಾಗ ನಮಗೆ ತುಂಬ ತಾಳ್ಮೆ ಬೇಕಾಗುತ್ತೆ. ತಾಳ್ಮೆ, ಜ್ಞಾಪಕ ಶಕ್ತಿ ಎರಡೂ ಇರಬೇಕಾಗುತ್ತೆ. ಇದು ಒಂದು ಕಲೆನೇ. ಅಡುಗೆ ಮಾಡೋದು ಒಂದು ದೊಡ್ಡ ಕೆಲಸ ಮನೆಯಲ್ಲಿ. ಇದು ನಮಗೆ ಎಲ್ಲರ ಆರೋಗ್ಯನೂ ನಮ್ಮ ಕೈಯಲ್ಲೇ ಇರುತ್ತೆ, ಅಡುಗೆ ಮಾಡೋರ ಕೈಯಲ್ಲೇ ಇರುತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದರೂ ಆರೋಗ್ಯ ಕೆಟ್ಟುಬಿಡುತ್ತೆ. ಹಾಗಾಗಿ ನಾವು ನೋಡ್ಕೊಂಡು ಅಡುಗೆ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಅಡುಗೆ ಮಾಡಿ ನಾವು ಎಲ್ಲರ ಆರೋಗ್ಯನೂ ಕಾಪಾಡಬೇಕಾಗುತ್ತೆ. ನೋಡಿ ಈಗ ಆಯಿತು. ಪಲಾವ್ಗೆ ನೀರು ಹಾಕಿದ್ದೀನಿ. ನೀರು ಹಾಕಿ ಇವಾಗ ಅಕ್ಕಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ಸರಿಯಾಗಿಬಿಡುತ್ತೆ. ಕುದೀತಾ ಇದ್ದರೆ ಇವಾಗ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟಿಗೆ ಈ ಶೀಟ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಅದನ್ನು ತಗೊಂಡು ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ನಾನ್ ಸ್ಟಿಕ್ದು ಶೀಟು. ಇದು ಚೆನ್ನಾಗಿರುತ್ತೆ. ಬಿಸಿ ಆದರೂ ಏನೂ ತಾಕೋದಿಲ್ಲ ಮತ್ತು ತಟ್ಟೋದಕ್ಕೆ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತಗೊಂಡಿದ್ದೆ. ನಾನು ತಗೊಂಡಿದ್ದು ಆಗಲೇ 2 ವರ್ಷ ಆಗೋಗಿದೆ. ಆದರೂ ಪೇಪರ್ ಏನಾಗಿಲ್ಲ, ಚೆನ್ನಾಗಿದೆ. ನಾನು ಹೆಂಚ ಮೇಲೆಲ್ಲ ಹಾಕೋಕ್ಕೆ ಹೋಗಿಲ್ಲ. ಇದನ್ನು ರೊಟ್ಟಿ ತಟ್ಟೋದಕ್ಕೆ ಮತ್ತು ಒಬ್ಬಟ್ಟಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೆ. ಈಗ ಕಮ್ಮಿ ಇರಬೇಕು, ಕಮ್ಮಿ ಜಾಸ್ತಿ ಎಲ್ಲ ಇದೆ. ನನಗಿದು 199 ರೂಪಾಯಿಗೆ ತಗೊಂಡಿದ್ದೆ ಈ ಶೀಟ್ನ. ನೋಡಿ ಈಗ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ದೀನಿ. ಒಬ್ಬಟ್ಟನ್ನು ರೆಡಿ ಮಾಡಿಕೊಂಡು ಹೂರಣ ಎಲ್ಲ ರುಬ್ಕೊಂಡು ಗ್ರೈಂಡಲ್ಲಿ ರುಬ್ಕೊಂಡಿದ್ದೆ. ಗ್ರೈಂಡ್ರೆಲ್ಲ ಒಂದು ಕಡೆ ಹಾಗೆ ಎಲ್ಲನೂ ಗ್ರೈಂಡ್ರೆಲ್ಲ ಪಕ್ಕದಲ್ಲಿ ಹಾಗೆ ಇಟ್ಟಿದ್ದೀನಿ. ನೋಡಿ ಎಲ್ಲ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ಇವಾಗ ನಮ್ಮ ಸೊಸೆನೂ ಬಂದು ಪಾಪ ಅವಳು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾಳೆ. ಮನೆ ಪಾತ್ರೆ ತುಂಬ ಬಿದ್ದಿರುತ್ತೆ. ನಾನು ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆಗಳು ಜಾಸ್ತಿ ಬಿದ್ದಿರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನಮಗೆ ಸಂಜೆ ಆಗೋಗ್ಬಿಡುತ್ತೆ. ಈ ಶೀಟ್ನಲ್ಲಿ ನೋಡಿ ಏನು ಚೆನ್ನಾಗಿ ತಟ್ಬೋದು. ಬಾಳೆ ಎಲೆ ಥರನೇ ಇರುತ್ತೆ ಶೀಟ್ ತಟ್ಟೋದಕ್ಕೆ. ನಮಗೆ ಮೈದಾ ಹಿಟ್ಟು ಕೂಡ ಚೆನ್ನಾಗಿರೋ ಮೈದಾ ಹಿಟ್ಟು ತೊಗೊಂಡ್ರೆ ನಮಗೆ ಅನುಕೂಲ ಇರುತ್ತೆ. ಇಲ್ಲ ಅಂತಂದರೆ ನಮಗೆ ಕಿತ್ತು ಹೋಗ್ಬಿಡುತ್ತೆ. ಚೆನ್ನಾಗಿರೋ ಕ್ವಾಲಿಟಿ ಇರೋ ಮೈದಾನೇ ತೊಗೋಬೇಕಾಗುತ್ತೆ. ಮೈದಾ, ಚಿರೋಟಿ ರವೆ ಸ್ವಲ್ಪ ಹಾಕ್ಕೋಬೋದು. ನಾನು ಚಿರೋಟಿ ರವೆ ಹಾಕ್ತಿಲ್ಲ, ಮೈದಾ ಮಾತ್ರ ಹಾಕ್ತಿದ್ದೀನಿ. ಒಬ್ಬಟ್ಟು ರೆಡಿಯಾಗಿದೆ ನೋಡಿ. ಕುರ್ಮಾ ಸಾರು ರೆಡಿಯಾಗಿದೆ. ಒಬ್ಬಟ್ಟು ರೆಡಿ ಆಯಿತು. ಕುರ್ಮಾ ರೆಡಿ ಇದೆ. ಮತ್ತು ಹೆಸರುಬೇಳೆ ಮಾಡಿದ್ದೆ, ಹೆಸರುಬೇಳೆನೂ ರೆಡಿ ಇದೆ ನೋಡಿ. ಕುರ್ಮಾ ರೆಡಿ ಇದೆ. ಕುರ್ಮಾ ರೆಡಿ ಮಾಡಿದ್ದಾದಮೇಲೆ ಹೆಸರುಬೇಳೆನೂ ರೆಡಿಯಾಗಿದೆ ನೋಡಿ. ಉಪ್ಪು ಹಾಕಿಲ್ಲ, ಹಾಗೆ ತಿರುಗಿಸಿಟ್ಟಿದ್ದೀನಿ. ಊಟ ಮಾಡ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೀನಿ. ಒಬ್ಬಟ್ಟು ರೆಡಿಯಾಗಿದೆ. ಮತ್ತು ಪಲಾವ್ ಕೂಡ ರೆಡಿಯಾಗಿದೆ ನೋಡಿ. ಒಬ್ಬಟ್ಟು ಆಗಿದೆ. ಒಬ್ಬಟ್ಟಾದಮೇಲೆ ಪಲಾವ್ ರೆಡಿ ಇದೆ. ಪಲಾವ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಪಲಾವ್ನು ರೆಡಿಯಾಗಿದೆ. ಎಲ್ಲ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೆಲ್ಲ ಮಾಡೋದನ್ನು ಒಂದೊಂದೇ
ಪೂರ್ತಿ ವಿವರವಾಗಿ ನಾನು ಇನ್ನೊಂದು ಸರಿ ಮಾಡಬೇಕಾದ್ರೆ ತೋರಿಸಿ ಮತ್ತು ಇದು ಮಾಡ್ತೀನಿ ನೋಡಿ. ಕ್ಯಾರೆಟು, ಬೀನ್ಸು, ನೌಕಲೆಲ್ಲ ಹಾಕ್ಬಿಟ್ಟು ನಾನು ಪಲ್ಯ ಕೂಡ ಮಾಡಿದ್ದೆ. ಪಲ್ಯನೂ ಸಿದ್ಧವಾಗಿದ್ದೆ. ಹಬ್ಬದ ಊಟ ರೆಡಿ ಇದೆ. ನೀವು ಹಬ್ಬಕ್ಕೆ ಬನ್ನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.